ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡಮನೆ ಅಪ್ಪಯ್ಯ ಗೌಡರ ಸಂಸ್ಮರಣೆಯಿಂದ ಮಡಿಕೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅಮರಸುಳ್ಯದ ಹೋರಾಟಗಾರ ಅಪ್ಪಯ್ಯ ಗೌಡರ ತ್ಯಾಗ ಬಲಿದಾನವನ್ನು ಈ ಸಂದರ್ಭ ಸ್ಮರಿಸಲಾಯಿತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕೊಡಗಿನ ವೀರ ಪರಂಪರೆಯಲ್ಲಿ ಅಚ್ಚಳಿಯದೆ ಉಳ್ಕೊಂಡಿರುವ ಹೆಸರು ಅಮರಸುಳ್ಯದ ಹೋರಾಟಗಾರ ಗುಡ್ಡಮನೆ ಅಪ್ಪಯ್ಯ ಗೌಡ. 1834ರಲ್ಲಿ ಬ್ರಿಟಿಷರು ಕೊಡಗಂದ ಆಕ್ರಮಿಸಿಕೊಂಡು ಕೊಡಗಂದ ಆಳ್ತಾ ಇದ್ದ ಚಿಕ್ಕ ವೀರರಾಜನನ್ನ ಪದಚ್ಯುತಗೊಳಿಸಿ ಗಡೀಪಾರು ಮಾಡಿದರು. ಇದರಿಂದ ಸಿಟ್ಟಿಗೆದ್ದ ರಾಜರ ಸೇನೆಯಲ್ಲಿ ಸುಬೇದಾರ್ ಆಗಿದ್ದ ಅಪ್ಪಯ್ಯ ಗೌಡರು ಹೋರಾಟದ ಹಾದಿಯನ್ನ ಹಿಡ್ಕೊಂಡ್ರು. ಸ್ವಂತ ಸೇನೆಯಿಂದ ಕಟ್ಟಿ ಅದರ ಮಹಾದಂಡ ನಾಯಕರಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಕೊಡಗು ಹಾಗೂ ದಕ್ಷಿಣ ಕನ್ನಡ ಭಾಗವನ್ನ ಬ್ರಿಟಿಷರಿಂದ ಬಿಡುಗಡೆಗೊಳಿಸಲು ಯತ್ನಿಸುವಾಗ ಸೆರೆಸಿಕ್ಕಿದ್ರು. ಆಗ 45 ವರ್ಷದ ಅಪ್ಪಯ್ಯ ಗೌಡರನ್ನ 1837ರ ಅಕ್ಟೋಬರ್ 31ರಂದು ಬೆಳಿಗ್ಗೆ 10:45ಕ್ಕೆ ಮಡಿಕೇರಿ ಕೋಟೆಯ ಮುಂಭಾಗ ಬಹಿರಂಗವಾಗಿ ಗಲ್ಲಿಗೇರಿಸಲಾಯಿತು. ಈ ದಿನವನ್ನು ಇಂದಿಗೂ ಕೊಡಗು ಜಿಲ್ಲೆಯಲ್ಲಿ ಸಂಸ್ಮರಣಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ನಗರದ ಸುದರ್ಶನ ವೃತ್ತದಲ್ಲಿರುವ ಗುಡ್ಡಮನೆ ಅಪ್ಪಯ್ಯ ಗೌಡರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ದೇಶಭಕ್ತಿ ಗೀತೆ ಗಾಯನ ಹಮ್ಮಿಕೊಳ್ಳಲಾಗಿತ್ತು. ನಂತರ ಸಾಂಪ್ರದಾಯಿಕ ಉಡುಗೆಯಲ್ಲಿ ಸುದರ್ಶನ ವೃತ್ತದಿಂದ ಮಡಿಕೇರಿ ಕೋಟೆಯವರೆಗೆ ಮೆರವಣಿಗೆ ಸಾಗಿತ್ತು. ಬಳಿಕ ಕೋಟೆ ಆವರಣದಲ್ಲಿರುವ ಗುಡ್ಡಮನೆ ಅಪ್ಪಯ್ಯ ಗೌಡರನ್ನ ಗಲ್ಲಿಗೇರಿಸಿದ ಸ್ಥಳದಲ್ಲಿ ಗಣ್ಯರು ಪುಷ್ಪಾರ್ಚನೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರ ಅಪ್ಪಯ್ಯ ಗೌಡರನ್ನ ಸ್ಮರಿಸಿದ್ರು. ಹಾಗೆಯೇ ಡಿವೈಎಸ್ಪಿ ಸೂರಜ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೂಡ ಸ್ವಾಗತವನ್ನ ಕೊಡ್ತಾಳೆ. ಅದರೊಟ್ಟಿಗೆ ನಮ್ಮ ಮಾಜಿ ಶಾಸಕರ ಮತ್ತೆ ಮಾಜಿ ಸ್ಪೀಕರ್ ಆಗಿದ್ದ ಕೊಂಬಾರನ ಜಿ ಗೋಪಯ್ಯ ಇವರು ಕೂಡ ಪುಷ್ಪನಮನವನ್ನ ಸಲ್ಲಿಸಿ ವೀರ ಯೋಧನಿಗೆ ನಮನನ್ನ ಸಲ್ಲಿಸ್ತಾಳು. ಮಡಿಕೇರಿ ನಗರಸಭೆ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಸದಾನಂದ ಮಾವಾಜಿ ಕೂಡ ಪುಷ್ಪನಮನವನ್ನ ಸಲ್ಲಿಸಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕೊಡಗು ಜಿಲ್ಲೆ ಇದರ ಮಾನ್ಯ ಅಧ್ಯಕ್ಷರಾಗಿರುವಂತಹ ತೀತರ ಧರ್ಮಜ ಉತ್ತಪ್ಪ, ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಯಾಗಿರುವಂತಹ ಕೆ ರಾಮರಾಜನ್, ವೆಂಕಟರಾಜ್, ನಮ್ಮ ಹಾಗೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಕೆ ರಾಮರಾಜನ್ ಇವರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಿತ್ತು ಕೇಳ್ತಾರೆ. ಕೊಡಗು ಜಿಲ್ಲಾ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಬಾರಿಕೆ ದಿನೇಶ್, ಮಡಿಕೇರಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ MG ಮೋಹನ್ ದಾಸ್, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾಗಿರುವಂತಹ ರಾಜೇಶ್, ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ ಅಧ್ಯಕ್ಷರಾದಂತಹ ಆನಂದ ಕಡಲದೇವರು ಪುಷ್ಪನಮನವನ್ನು ಸಲ್ಲಿಸಬೇಕ ಕೇಳಿದ್ದಾರೆ. ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಮತ್ತೊಬ್ಬ ಮಾಜಿ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀನಾರಾಯಣ ಕಜಗದ್ದೆ ಇವು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕ ಕೇಳಿದ್ದಾರೆ. ನಂತರ ನಮ್ಮ ಕೊಡಗೌಡ ಸಂಸ್ಮರಣಾ ಮಾತಿಗಾಗಿ ಆಗಮಿಸಿರುವಂತಹ ಇತಿಹಾಸ ಪ್ರಾಧ್ಯಾಪಕರು ಮತ್ತೆ ವಿಶ್ರಾಂತ ಪ್ರಾಂಶುಪಾಲರು ಆದಂತಹ ಪ್ರೊಫೆಸರ್ ನಂಗಾರು ಲಿಂಗರಾಜು ಇವು ಕೂಡ ಈಗ ಈ ಒಂದು ಗಲ್ಲಿಗೇರಿಸಿದಂಥ ಸ್ಥಳ 1834ರಲ್ಲಿ ಚಿಕ್ಕವೀರ ರಾಜೇಂದ್ರನ ಪದಚ್ಯುತಿಗೊಳಿಸಿದ ನಂತರ ತೆರಿಗೆನ ಕಟ್ಟುವ ವಿಷಯದಲ್ಲಿ
ಒಂದಷ್ಟು ಜನ ರೈತ ಬಾಂಧವರು ದಂಗೆ ಎದ್ದು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದು ಅದು ಗಲ್ಲಿಗೆ ಏರಿಸಲ್ಪಟ್ಟು ಹಾಗೆ ಅಲ್ಲಿ ಯುದ್ಧದ ಮೈದಾನದಲ್ಲಿ ಕೂಡ ಜೀವವನ್ನ ತ್ಯಾಗ ಮಾಡಿದು. ಅದರಲ್ಲಿ ಬಹಳಷ್ಟು ಜನರ ಹೆಸರು ಬಿಟ್ಟು ಹೋಗ್ಬಿಟ್ಟು ಅದರಲ್ಲಿ ಕೊಡಗಿನ ಭಾಗಕ್ಕೆ ಮುಂಚೂಣಿದಂತ ಅಪ್ಪಯ್ಯ ಗೌಡರನ್ನ ಈ ಒಂದು ಸ್ಥಳದಲ್ಲಿ ಗಲ್ಲಿಗೆ ಏರಿಸಿದಂತ ಸ್ಥಳ ಇದು. ಈ ಒಂದು ಪುಣ್ಯ ಸ್ಥಳ ಎಲ್ಲಕ್ಕೂ ಕೂಡ ಅಮ್ಮಾದಿರಾಗಿರೋ ಕಾಯಕರಿಸಕುತ್ತ ಕೇಳಿ ಕಾಣ್ತಾವಳೆ. ಹಾಗೆ ಈ ಒಂದು ನಿಟ್ಟಿನಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಪ್ರೌಢಶಾಲೆ ಮಕ್ಕಳಿಗೆ ಏರ್ಪಡಿಸಲಾಗಿತ್ತು. ಇದರ ಉಸ್ತುವಾರಿಯನ್ನು ಇವು ನೋಡಿಕೊಂಡು ಮರಲಾಯ್ಕಲ್ಲಿ ನಡೆಸಿಕೊಟ್ಟಳು. ಸುಮಾರು 43ಕ್ಕೂ ಹೆಚ್ಚು ಮಕ್ಕ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇನಾಮನ ಪಡ್ಕೊಳ್ಳೋ ಈ ಒಂದು ವೇದಿಕೆಯಲ್ಲಿ ಅವಕ್ಕೆ ಇನಾಮನ ಕೂಡ ನಾವು ಕೊಡ್ತಾವಳು. ಹಾಗೆ ಇಂದಿನ ಕಾರ್ಯಕ್ರಮ ಗಡಗಡ ನೀರು ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ನೆಲೆಯೂರಿ ಆಂಗರೆದುರು ಹೋರಾಡಿರ ಅಪ್ಪಯ್ಯ. ಬನ್ನಿರೆಲ್ಲ ಬಾಂಧವರೇ ಒಂದಾಗಿ ಸ್ಮರಿಸುವ ಅಪ್ಪಯ್ಯ ಗೌಡರಿಗೆ ನಮಿಸುವ. ಬನ್ನಿರೆಲ್ಲ ಹೆಮ್ಮೆಯ ನಾಡಿದು ನಮ್ಮ ಕೊಡಗಿದು ನಮ್ಮ ಕೊಡಗಿದು ಅಪ್ಪಯ್ಯ ಗೌಡರು ಹುಟ್ಟಿದ ನಾಡಿದು ಕೊಡಗಿದು ನಮ್ಮ ನಾಡಿದು ನಮ್ಮ ಕೊಡಗಿದು ನಮ್ಮ ನಾಡಿದು ನಮ್ಮ ಕೊಡಗಿದು. ಕಡೆಯಿಂದ ಹಾಗೆ ಎಲ್ಲ ಬಾಂಧವರ ಕಡೆಯಿಂದ ಸ್ವಾಗತನ ಕೋರ್ತಾವಳೆ. ನಡೆಸಿದ್ದು ಇಂದಿಗೂ ಕೂಡ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಆ ಬಾವುಟವನ್ನ ಹಾರಿಸಿದ ನೆನಪಿಗಾಗಿ ಅದಕ್ಕೆ ಬಾವುಟಗುಡ್ಡೆ ಅಂತೇಳಿ ಕೂಡ ಹೆಸರನ್ನ ನೀಡಲು ಅಂತ ಒಂದು ಪುಣ್ಯ ಕಾರ್ಯನ ಕೌಶಿಕ್ ಮತ್ತು ಆಡಳಿತ ಮಂಡಳಿ, ಕೊಡಗುಗೌಡ ಸಮಾಜ ಬೆಂಗಳೂರು ಅಧ್ಯಕ್ಷರು, ಕೇತನ ಲಿಂಗಯ್ಯ ಮತ್ತು ಆಡಳಿತ ಮಂಡಳಿ, ಕೆಡಿಕೆ ಸಮಾಜ ಬೆಂಗಳೂರು.
ಒಂದಷ್ಟು ಮಕ್ಕಳು ಕೂಡ ಆಗಮಿಸಲು ಒಟ್ಟಿಗೆ ನಮ್ಮ ಎಲ್ಲ ಜನಾಂಗ ಬಾಂಧವ ಕೂಡ ಸಮಾಜದ ವತಿಯಿಂದ ಈ ಒಂದು ಮೆರವಣಿಗೆಯಲ್ಲಿ ಕೊಡಗುಗೌಡ ಮಕ್ಕಳ ಕುಂಡ ಮೈಸೂರು ಅಧ್ಯಕ್ಷರು ಮೊಟ್ಟನ ಕೌಶಿಕ್ ಮತ್ತು ಆಡಳಿತ ಮಂಡಳಿ, ಕೊಡಗುಗೌಡ ಸಮಾಜ ಬೆಂಗಳೂರು ಅಧ್ಯಕ್ಷರು ಕೇಕಡ ನಾಣಯ ಮತ್ತು ಆಡಳಿತ ಮಂಡಳಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಅಭಿವೃದ್ಧಿ ಸಂಘ ಅಧ್ಯಕ್ಷರು ಪರಿಷ್ಕಾರ ಮನೋಹರ್ ಮಾಳಪ್ಪ ಮತ್ತು ಆಡಳಿತ ಮಂಡಳಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಒಕ್ಕಲಿಗ ಮಹಿಳಾ ಸಮಾಜ ಅಧ್ಯಕ್ಷರು ಮಹೇಂದ್ರ ಮಲ್ಲಪ್ಪ ಮತ್ತು ಆಡಳಿತ ಮಂಡಳಿ, ಮೆರವಣಿಗೆ ಹೋಗ್ತಾ ಉಂಟು. ಅಪ್ಪಯ್ಯ ಗೌಡರ ಈ ಒಂದು ಪುತ್ಥಳಿ ಈ ಜಾಗಕ್ಕೆ ಆಗಮಿಸಿ ನನ್ನ ಜನಾಂಗ ಬಾಂಧವಕ್ಕೆ ನನ್ನ ನಮಸ್ಕಾರ. ಬಹುಶಃ ಅಪ್ಪಯ್ಯಗೌಡರ ಬಗ್ಗೆ ಮಾತಾಡುವಂಥದ್ದು ಭಾಳಷ್ಟು ನಾವು ಆಲ್ರೆಡಿ ಈಗ ಕೇಳಿಬಿಟ್ಟೋಳು, ಅಲ್ಲಿಯೂ ಮಾತಾಡ್ದು ಇಲ್ಲಿಯೂ ಕೇಳ್ದು. ಅಪ್ಪಯ್ಯಗೌಡರ ಬಗ್ಗೆ ಎಲ್ರಿಗೂ ಒಂದು ಚಿರಪರಿಚಿತವಾಗಿ ಇತ್ತೀಚಿನ ದಿನಗಳಲ್ಲಂತೂ ಭಾಳಷ್ಟು ನಮ್ಮ ಮನಸ್ಸಿನ ಆಳಕ್ಕೆ ಅಪ್ಪಯ್ಯಗೌಡರ ಚರಿತ್ರೆ, ಕೆಲಸ, ಹಿರಿಮೆ ಅಷ್ಟು ನಮಗೆ ಇಳಿಯುವಂಥ ಕೆಲಸ ಸಾಕಷ್ಟು ಜನ ಮಾಡಿಳು. ಈ ದಿಸೆಯಲ್ಲಿ ಇಂದಿನ ಕಾರ್ಯಕ್ರಮ ಸಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಬಹುಶಃ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ನಮ್ಮ ಗೌಡ ಜನಾಂಗ ಒಂದು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಈ ಮಣ್ಣ ಸ್ವತಂತ್ರಕ್ಕೆ ಹೋರಾಟ ವೀರನ ಹೆಸರು ಅಳ್ದು ಹೋಗಿತ್ತಲ್ಲ, ಆಹಾ ಅಳ್ದು ಹೋಗಿತ್ತಲ್ಲ. ಮಂದಿ ಕೂಡಿ ಕ್ರಾಂತಿಗಿಂತ ಗಲ್ಲ ಶಿಕ್ಷೆ ಆತಲ್ಲ, ಆಂಗ್ಲರ ಅಧಿಕಾರದ ಶೇಖರ ಕೈಗೆ ಸಿಕ್ಕಿ ಅಯ್ಯೋ ಹಾರ ಆದಲ್ಲ. ಈ ಕೋಟೆ ಆವರಣದ ಈ ಜಾಗಕ್ಕೆ ಆಗಮಿಸಿ ಹೇಳ್ರಿ. ಇದೀಗ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಅದ್ಭುತವಂತ ಒಂದು ಪ್ರತಿಮೆ ಏನು ಅಂತಂದರೆ ಹಿರಿಯವರು ದಿವಂಗತ ಆದಂಥ ಗುಡ್ಡಮನೆ ಅಪ್ಪೇಗೌಡರ 189ನೇ ಡೆತ್ ಆ್ಯನಿವರ್ಸರಿ ಏನು ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅವ್ರ ಇತಿಹಾಸ ಇಡೀ ಪ್ರಪಂಚ, ಇಡೀ ಊರಿಗೆ ಗೊತ್ತಿರೋಂಥವ್ರು. ನಾವೇನು ಮಾಡಬೇಕು ಅಂತಂದರೆ ಇರೋಂಥ ಸಂದರ್ಭದಲ್ಲಿ ಅವ್ರಿಗೆ ಗೌರವ ಕೊಡೋಂಥ ಕೆಲಸ ನಾವು ಮಾಡಬೇಕು.
ವಿಶೇಷವಾಗಿ ನಮ್ಮ ಇಲ್ಲೇನು ಪಾರ್ಕ್ ಏನಿತ್ತು ನಮ್ಮ MLA ನದಿಯಿಂದ ಅದೇ ರೀತಿಲಿ ನಮ್ಮ ಫೆಡರೇಷನ್ನವರು ಸೇರಿಕೊಂಡು ಅದ್ಭುತವಾಗಿ ಒಂದು 10 ಲಕ್ಷದ ಶಾಸಕರ ನಿಧಿಯಲ್ಲಿ ಈ ಅಪ್ಗ್ರೇಡ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ಆ ವಿಚಾರದಲ್ಲಿ ಹಿರಿಯರುಗಳು ಯಾರ್ಯಾರು ಸ್ವತಂತ್ರ ಹೋರಾಟಗಳು ಇರ್ಬೋದು, ದೇಶಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತ್ಯಾಗ ಮಾಡೋಂಥವ್ರಿಗೆ ನಿರಂತರವಾಗಿ ಅವ್ರಿಗೆ ನೆನೆಸ್ಕೊಳ್ಳೇಬೇಕು. ನಾವಂತಲ್ಲ, ನಮ್ಮ ಬರೋಂಥ ಪೀಳಿಗೆಗಳಿಗೇನು ಇದೊಂದು ಮಾರ್ಗದರ್ಶಿ ಆಗಿ ಹಿರಿಯವ್ರಿಗೆ, ಯಾಕಂದರೆ ಅವ್ರ ಇತ್ತೀಚೆಗೆ ನಾವೇನು ರಕ್ತ ಗಿರ್ತ ಏನು ಸುರಿಸಂಗೆ ಏನು ಅವಶ್ಯಕತೆ ಇಲ್ಲ. ಅವತ್ತಿನ ಕಾಲದಲ್ಲಿ ರಕ್ತ ಇರ್ಬೋದು, ದೇಹನೇ ಕಳ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ರಾಜ್ಯಗಳಿಗೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಗುಡ್ಡೆಮನೆ ಅಪ್ಪೇಗೌಡರು ನಮ್ಮ ಮಡಿಕೇರಿ ಆಗಿರ್ಬೋದು, ಕೊಡಗಿಗಾಗಿರ್ಬೋದು, ಅದೇ ರೀತಿಯಲ್ಲಿ ಸುತ್ತಮುತ್ತಕ್ಕೆ ಅವರೊಬ್ಬ ನ್ಯಾಷನಲ್ ಹೀರೋ ಅಂತ ಹೇಳ್ತಾ ಅವ್ರಿಗೆ ನಿರಂತರವಾಗಿ ಅವ್ರ ಗೌರವ ತಗೊಳ್ಳೋಂಥ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ ಪೊನ್ನಣ್ಣ, ಮಂತರಗೌಡ, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಕೊಡಗು ಡಿಸಿ ಎಸ್ಪಿ ಸೇರಿದಂತೆ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಅರೆಭಾಷೆ ಸಮುದಾಯ ಬಾಂಧವರು ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ಇತಿಹಾಸದ ಪುಟಗಳಲ್ಲಿ ವೀರ ಸೇನಾನಿಯಾಗಿ ಗುರುತಿಸಿಕೊಂಡ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಸ್ಮರಣೆಗೆ ಕೊಡಗು ಸಾಕ್ಷಿಯಾಯಿತು. ಮುಂದಿನ ದಿನಗಳಲ್ಲಿ ಅಪ್ಪಯ್ಯ ಗೌಡರ ಸ್ಮರಣೆ ಮನೆ ಮನೆಗಳಲ್ಲೂ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ವೀರರ ಕೊಡುಗೆ ಏನು ಅಂತ ತಿಳಿಸುವಂತಾಗಬೇಕು. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ನಡೆಯಲಿ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಬಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸಲಾಯಿತು. ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯಲ್ಲಿ ಏಕತಾ ಯಾತ್ರೆ ನಡೆಯಿತು. ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಏಕತಾ ಯಾತ್ರೆ ಸಾಗಿತು. ರಾಷ್ಟ್ರದ ಏಕತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನೀಡಿದ ಕೊಡುಗೆಯಿಂದ ಸ್ಮರಿಸುವುದರ ಜೊತೆಗೆ ಅವರಿಗೆ ಗೌರವ ಸಲ್ಲಿಸಲಾಗ್ತಾ ಇದೆ ಎಂದು ಪಕ್ಷದ ಪ್ರಮುಖರು ತಿಳಿಸಿದರು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಪಾರಿವಾಳವನ್ನು ಹಾರಿಬಿಡುವ ಮೂಲಕ ಏಕತಾ ನಡಿಗೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ದೊರೆತ ಆರಂಭದಲ್ಲಿ ರಾಷ್ಟ್ರದ ವಿವಿಧ ಕಡೆಗಳಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರದೆ ತಮ್ಮದೇ ಆಳ್ವಿಕೆ ನಡೆಸ್ತಾ ಇದ್ದ 552ಕ್ಕೂ ಹೆಚ್ಚಿನ ಪ್ರದೇಶವೊಂದ ಒಕ್ಕೂಟದ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ತರುವ ಅತ್ಯಂತ ಮಹತ್ವದ ಕೆಲಸವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮಾಡುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ ಎಂದರು. ಇವತ್ತು ಭಾರತೀಯ ಜನತಾ ಪಕ್ಷದ ಕೊಡಗು ಜಿಲ್ಲೆಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮಾಚರಣೆಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅಕ್ಟೋಬರ್ 31, 1875 ಹುಟ್ಟಿದರು. ಅವರು ಸುಮಾರು 15 ಡಿಸೆಂಬರ್ 1950ರಲ್ಲಿ ಅವರು ಮರಣ ಹೊಂದಿದರು. ಸ್ವತಂತ್ರ ಮುಂಚೆ ಎಲ್ಲ ಜನರನ್ನ ಹೋರಾಟವನ್ನು ಒಂದುಗೂಡಿಸಲಿಕ್ಕೆ ಗಣಪತಿ ಉತ್ಸವನ ಪ್ರಾರಂಭ ಮಾಡಿ, ಕಬಡ್ಡಿ ಆಟವನ್ನು ಪ್ರಾರಂಭ ಮಾಡಿ ಎಲ್ಲನ್ನ ಒಂದುಗೂಡಿಸಿ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿದ್ದನ್ನು ನಾವು ನೆನೆಸಬೇಕಾಗ್ತದೆ. ಅದರ ಜೊತೆಗೆ ಸ್ವತಂತ್ರ ಸಿಕ್ಕಿದ ನಂತರ ಪ್ರಥಮ ಬಾರಿಗೆ ಅವರನ್ನು ಉಪ ಪ್ರಧಾನಿಯಾಗಿ ನಮ್ಮ ದೇಶ ಘೋಷಣೆ ಮಾಡಿದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಪಾಕಿಸ್ತಾನ, ಇವತ್ತು ಬಾಂಗ್ಲಾದೇಶ ಇರ್ಬೋದು, ಇವನ್ನೆಲ್ಲವೂ ಕೂಡ ಅಖಂಡ ಭಾರತ ಇರಬೇಕು ಅನ್ನೋ ಚಿಂತನೆಯನ್ನು ಮಾಡಿದರು. ಆದರೆ ಕೆಲವೊಂದು ದುರಾಸೆಗೋಸ್ಕರವಾಗಿ ಅವತ್ತು ಭಾರತ, ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂತೇಳಿ ವಿಭಜನೆ ಆಯಿತು. ಆದರೂ ಕೂಡ ನಮ್ಮಲ್ಲಿದ್ದಂಥ ರಾಜ ಪದ್ಧತಿ, ರಾಜರು ಸುಮಾರು 552 ರಾಜರು ಇದ್ರು ಅಂತ ಹೇಳೋದನ್ನ ನಾನು ತಿಳ್ಕೊಂಡಿದ್ದೇನೆ. ಆ ರಾಜರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ನಾವು ಪ್ರಜಾಪ್ರಭುತ್ವ ನೀತಿಯಲ್ಲಿ ಪ್ರಜೆಗಳಿಂದ ಆಡುವಂಥ ಸರ್ಕಾರ ಬರಬೇಕು, ಇದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಚಿಂತನೆ ವಿನಂತಿ ಮಾಡಿಕೊಂಡು ಎಲ್ಲರೂ ಸಹಕರಿಸೋದ್ರೊಂದಿಗೆ ಆವತ್ತು ನಮ್ಮ ಭಾರತದ ಸಂವಿಧಾನ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಪ್ರಕಾರ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಪ್ರಜಾಪ್ರಭುತ್ವ ದೊಡ್ಡ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ. ಮಾಜಿ ವಿಧಾನಸಭಾಧ್ಯಕ್ಷ ಕೆಜಿ ಬೋಪಯ್ಯ ಮಾತನಾಡಿ, ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷ ಕೆಜಿ ಬೋಪಯ್ಯ ಮಾತನಾಡಿ, ಭಾರತ ಸ್ವಾತಂತ್ರ್ಯವನ್ನು ಪಡೆದ ಹಂತದಲ್ಲಿ ಜಮ್ಮು ಕಾಶ್ಮೀರಕ್ಕೆ 370ನೇ ವಿಧಿಯಡಿ ನೀಡಿರುವ ವಿಶೇಷ ಸ್ಥಾನಮಾನ ಶಾಶ್ವತವಾಗಿರಕೂಡದು ಎನ್ನುವುದನ್ನು ಅಂದಿನ ದಿನಗಳಲ್ಲೇ ವಲ್ಲಭಭಾಯಿ ಪಟೇಲ್ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರು ತಿಳಿಸಿದರು ಎಂದರು.
ಇರುವಂತೆ ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಪಕ್ಷದ ಕಡೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾಗ ನಮ್ಮ ನಾಯಕರಾದ ಅಪ್ಪಚ್ಚೂರು ರಂಜನ್ರವರು ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಬಗ್ಗೆ, ಅವರ ಮಾಡಿದ ಕೆಲಸಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಶಃ ಸ್ವಾತಂತ್ರ್ಯ ಬಂದ ತಕ್ಷಣ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್, ಈ ಕಾಂಗ್ರೆಸ್ ಅಂತೂ ಅಲ್ಲ, ಆ ಕಾಂಗ್ರೆಸ್ಸೇ ಬೇರೆ, ಈಗ ಇರುವ ಕಾಂಗ್ರೆಸ್ಸೇ ಬೇರೆ. ಅಲ್ಲಿ ಏನು ತೀರ್ಮಾನ ಆಗಿತ್ತಂದ್ರೆ ಭಾರತದ ಭವಿಷ್ಯದ ದೃಷ್ಟಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು ಅನ್ನುವಂಥದ್ದು ಅವತ್ತಿನ ತೀರ್ಮಾನ ಆಗಿತ್ತು. ಬಹುಶಃ ಇದು ಎಲ್ಲೋ ಈಗ ಅವತ್ತಿಂದ ಏನು ಷಡ್ಯಂತ್ರ ಇಲ್ಲಿವರೆಗೆ ನಡೀತಾ ಬಂದಿದೆ, ಆ ಷಡ್ಯಂತ್ರದಿಂದಾಗಿ ಅವರು ಆಗಿಲ್ಲ. ಆದರೂ ಅವ್ರದ್ದೊಂದು ಕನಸು ಇತ್ತು. ಆ ಸ್ವಾತಂತ್ರ್ಯ ಸಿಕ್ಕಿದೆ, ಆಗಲೇ ಹೇಳಿದ್ದಾರೆ ನಮ್ಮ ಅಪ್ಪಚ್ಚೂರಂಗನವರು ಹೇಳಿದ್ದಾರೆ, ಭಾರತ ತುಂಡಾಗಿ ಅಲ್ಲಲ್ಲಿ ಸಣ್ಣ ರಾಜ್ಯಗಳಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಒಗ್ಗೂಡಿಸಿ ಅಖಂಡ ಭಾರತವನ್ನ ಮಾಡಬೇಕು ಅನ್ನುವಂಥದ್ದು ಅವರ ಕನಸಾಗಿತ್ತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಣ್ಣ ರವಿ ಕಾಳಪ್ಪ, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರಾದ ಬಿಬಿ ಭಾರತೀಶ್, ರಾಬಿನ್ ದೇವಯ್ಯ, ರವಿ ಕುಶಾಲಪ್ಪ, ನಗರಸಭಾ ಅಧ್ಯಕ್ಷೆ ಪಿ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ತೂರು ಗ್ರಾಮದ ಜಂಕ್ಷನ್ನಲ್ಲಿರುವ ವಾಣಂಡ ದರ್ಶನ್ ಎಂಬುವರಿಗೆ ಸೇರಿದ ಅಂಗಡಿ ಮಳಿಗೆಯಲ್ಲಿ ಕಳ್ಳತನ ನಡೆದಿದ್ದು, ಅಂಗಡಿಯಲ್ಲಿಟ್ಟಿದ್ದ ಸಿಗರೆಟ್, ಬೀಡಿ ಮತ್ತಿತರ ವಸ್ತುಗಳಿಂದ ಕಳ್ಳತನ ಮಾಡಲಾಗಿದೆ. ಮಂಗಳವಾರ ರಾತ್ರಿ ಕಳ್ಳತನ ನಡೆದಿದ್ದು, ಬುಧವಾರ ಬೆಳಿಗ್ಗೆ ಎಂದಿನಂತೆ ಅಂಗಡಿ ಮಾಲೀಕ ದರ್ಶನ್ ಅವರು ಅಂಗಡಿ ಮಳಿಗೆಯಿಂದ ತೆರಳಲು ಬಂದಂಥ ಸಂದರ್ಭದಲ್ಲಿ ಕಳ್ಳತನವಾಗಿರುವುದು ಗೊತ್ತಾಗಿದೆ. ಅಂಗಡಿ ಮಳಿಗೆಯ ಹಿಂಬದಿಯ ಕಿಟಕಿಗೆ ಅಳವಡಿಸಿದ್ದ ಕಬ್ಬಿಣದ ಸಲಾಕೆಗಳಿಂದ ಕಿತ್ತು ಕಳ್ಳರು ಒಳನುಗ್ಗಿದ್ದು, ಅಂಗಡಿಯಲ್ಲಿ ಇಟ್ಟಿದ್ದ 2,000 ರೂಪಾಯಿಗಳ ಸಿಗರೆಟ್, ಬೀಡಿ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇರಿಸಿದ್ದ 3,000 ರೂಪಾಯಿ ಹಾಗೂ ಮತ್ತಿತರ ಸಾಮಾನುಗಳನ್ನು ಕಳ್ಳತನ ಮಾಡಿರುವುದು ಕಂಡುಬಂದಿದೆ. ಈ ಬಗ್ಗೆ ಪೊನ್ನಂಪೇಟೆ ಪೊಲೀಸರಿಗೆ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಪೊನ್ನಂಪೇಟೆ ಪೊಲೀಸ್ ಠಾಣಾಧಿಕಾರಿ ನವೀನ್ ಹಾಗೂ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಮದು ನಂಗೆ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಹೋಗ್ತೀನಿ ಲೇಟ್ ಆಗ್ತದೆ. ಹೊಲಕ್ಕೆ ಬಂತು ಓಪನ್ ಹೋಗ್ಬೇಕು ಬಂತು. ಒಂದು ಬ್ಯಾಕ್ ಸೈಡ್ ನೋಟ ಕಿಟಕಿ ಹೊಡ್ತಿತ್ತು, ಒಬ್ಬ ಕಳ್ಳ ನುಗ್ಗಿತ್ತು. ಇಲ್ಲಿ ಇಂಜ ಕಾಯಿನ್ಸ್, പിന്നെ ಸಿಗರೇಟು, ಅಂತೆಲ್ಲ ಹೊಡ್ಕೊಂಡು ಹೋಯ್ತು. ಇದು ಹಾಕಿ ಫಸ್ಟ್ ಟೈಮ್ ಆಯ್ತು ನಾನು. ಈ ಕಡೆ ಹಾಕಿದ್ದೆ, ನಾನು ಕಂಪ್ಲೇಂಟ್ ಮಾಡಿದ್ದೆ. ನನಗೆ ನೋಡ್ರಿ ಕಳ್ಳದಾರ ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ರೈತರ ನೆಮ್ಮದಿ ಕಸಿಯುವಂತೆ ಮಾಡಿರುವ ಸಿ ಮತ್ತು ಡಿ ಜಾಗ ಸಮಸ್ಯೆ ಸೆಕ್ಷನ್ 4 ನೋಟಿಫಿಕೇಶನ್ ಡೀಮ್ಡ್ ಫಾರೆಸ್ಟ್ ಅಧಿಸೂಚನೆಯ ಗೊಂದಲಗಳ ಬಗ್ಗೆ ಚರ್ಚೆ ನಡೆಸಲು ದಿಢೀರ್ ಏರ್ಪಡಿಸಿದ್ದ ಅರಣ್ಯಾಧಿಕಾರಿಗಳು ರೈತ ಮುಖಂಡರ ಸಭೆಯಲ್ಲಿ 3 ಗಂಟೆಗೂ ಅಧಿಕ ಕಾಲ ಮಾತುಕತೆ ನಡೆಸಿದರೂ ಪರಿಪೂರ್ಣ ಫಲಿತಾಂಶ ಬರಲಿಲ್ಲ.
ಅರಣ್ಯ ಇಲಾಖೆಯು ಏಕಾಏಕಿ ಸರ್ವೆ ಕಾರ್ಯ ನಡೆಸುವ ಮೂಲಕ ರೈತರಿಗೆ ಕಿರುಕುಳ ನೀಡ್ತಾ ಇದೆ. ಪೈಸಾರಿ ಜಾಗವೊಂದ ಏಕಾಏಕಿ ಅರಣ್ಯ ಅಂತ ಮಾಡಲಾಗ್ತಾ ಇದೆ. ಸಿ ಮತ್ತು ಡಿ ಜಾಗದ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಹಲವಾರು ಬಾರಿ ಮನವಿ ಸಲ್ಲಿಸಿ ಪ್ರತಿಭಟನೆ ಬಂದ್ ಮಾಡಿದರೂ ಸರ್ಕಾರದಿಂದ ಸ್ಪಂದನೆ ಇಲ್ಲ. ಈ ಹಿನ್ನೆಲೆ ಹೋರಾಟಕ್ಕೆ ಉಗ್ರ ರೂಪ ನೀಡಬೇಕೆಂದು ಕಳೆದ 27ರ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಈ ಸಭೆಯ ವರದಿ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು, ರೈತರು ಅರಣ್ಯ ಇಲಾಖೆಯ ಬಗ್ಗೆ ಅನಗತ್ಯ ಭಯಪಡುವಂತಾಗಿದೆ. ತಪ್ಪು ಗ್ರಹಿಕೆಯ ಮಾಹಿತಿಗಳು ಪ್ರಕಟವಾಗಿವೆ ಎಂದು ಭಾವಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆ ನೀಡಲು ಸಭೆಯನ್ನು ಏರ್ಪಡಿಸಿದರು. ಸೋಮವಾರಪೇಟೆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕೊಡಗು ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಆರಂಭದಲ್ಲಿ ಮಾತನಾಡಿದ ಎಸಿಎಫ್ ಗೋಪಾಲ್ ಅವರು, ಮಾಧ್ಯಮಗಳಲ್ಲಿ ತಪ್ಪು ಗ್ರಹಿಕೆಯ ವರದಿ ಪ್ರಕಟವಾಗಿದ್ದು, ಈ ಬಗ್ಗೆ ಸ್ಪಷ್ಟನೆ ನೀಡಲು ಸಭೆ ಕರೆಯಲಾಗಿದೆ ಎಂದರು. ಇದಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತಪಡಿಸಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಅವರು, ಮಾಧ್ಯಮದಲ್ಲಿ ಸುಳ್ಳು ವರದಿ ಪ್ರಕಟವಾಗಿಲ್ಲ. ಅರಣ್ಯ ಇಲಾಖೆಯವರು ನೀಡ್ತಾ ಇರುವ ಕಿರುಕುಳದಿಂದ ರೈತರು ಬೇಸತ್ತಿದ್ದಾರೆ. ಅರಣ್ಯ ಇಲಾಖೆಯ ಮೇಲೆ ನಮಗೆ ವಿಶ್ವಾಸವಿಲ್ಲ. ರೈತರಿಗೆ ನೀವು ಸುಳ್ಳು ಮಾಹಿತಿ ನೀಡ್ತಾ ಇದ್ದೀರಿ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಈ ಸಂದರ್ಭ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ಅವರು, ಅರಣ್ಯ ಇಲಾಖೆ ನಡೆಸ್ತಾ ಇರುವ ಸರ್ವೆ ಕಾರ್ಯದ ಮೂಲ ಉದ್ದೇಶದ ಬಗ್ಗೆ ರೈತರಿಗೆ ಮಾಹಿತಿ ನೀಡಲು ಸಭೆ ಕರೆಯಲಾಗಿದೆ ಎಂದರು. ಒಂದು ಸಂಖ್ಯೆಯನ್ನು ನಾವು ಅಧಿಕಾರಿಗಳು ಮನಗಂಡಿದ್ದೇವೆ. ಹಾಗಾಗಿ ಒಂದು ಅಧಿಕಾರಿಗಳು ಮತ್ತು ರೈತ ಮುಖಂಡರ ಸಭೆಯನ್ನು ಮಾಡುವ ಅಂತ ಕೊಟ್ಟು ನಿನ್ನೆ ತೀರ್ಮಾನ ಆಯಿತು. ಆಗ 90ರಲ್ಲಿ ನಾವು ಸಭೆಯನ್ನು ಇವತ್ತು ಇಟ್ಕೊಂಡಿದ್ವಿ. ನಾಡ್ದು ನಿಮ್ಮ ಹೋರಾಟ ಒಳಗೆ ಸಭೆಯಲ್ಲಿ ನಿಮಗೆ ಒಂದು ಸಣ್ಣ ಮನದಾಟ ಮಾಡುವುದರಲ್ಲಿ ಉದಾಹರಣೆಗೆ ಸೋಮವಾರಪೇಟೆಯಲ್ಲಿ ನಾವು ಸಭೆ ಮಾಡಿದ್ವಿ. ಜಿಲ್ಲಾಧಿಕಾರಿ ಬಂದರು, ಸಾಹೇಬರು ನೀವು ಇದ್ರಿ. ಅವ್ರು ಏನು ಆಶ್ವಾಸನೆ ಕೊಟ್ಟಿಲ್ಲ ರೈತರಿಗೆ? ಯಾವುದೇ ಕಾರಣ ಸರ್ವೆ ಮಾಡಕ್ಲ ಜಂಟಿ ಸರ್ವೆ ಮಾಡಕಂತ ರೈತರ ಜಾಗಕ್ಕೆ ನೀವು ಆಶ್ವಾಸನೆ ಕೊಟ್ಟರೆ ಇಲ್ವಾ? ಯಾವುದು ವಿವೇಕಾನಂದ ಸರ್ಕಲ್ಲಿ ಅದೆಲ್ಲ ಮಾಧ್ಯಮಗಳು ನೀವೀಗ ಹೇಳಿದ್ರಿ. ಮಾಧ್ಯಮದಲ್ಲಿ ಸುಳ್ಳು ವರದಿ ಮಾಧ್ಯಮ ಕೊಡ್ತಾ ಇಲ್ಲ. ಸುಳ್ಳು ವರದಿ ಮಾಡ್ತಿರೋದು ನಿಮ್ಮಲ್ಲಿ ಅರಣ್ಯ ಇಲಾಖೆ ಸುಳ್ಳು ಆಗ್ತದೆ. ಅವ್ರು ಏನು ಆಗ್ತಿದೆ ಬರಿತಾ ಇದ್ದಾರೆ ಅಷ್ಟೇ. ಪತ್ರಿಕರನ್ನೇ ಇರೋದೇ ಅದಕ್ಕೆ ಏನು ಅನ್ಯ ಆಗ್ತಿದೆ, ಎಲ್ಲಿ ಆಗ್ತದೆ ಬರೀಬೇಕು. ಅವ್ರ ಕೆಲಸ ಅದು ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಅವ್ರು ತಪ್ಪಲ್ಲ. ತಪ್ಪಾಯ್ತು ನಿಮ್ಮಿಂದ. ಅವತ್ತು ಅಂತ ದೊಡ್ಡ ಸಭೆಯಲ್ಲಿ ನಿರ್ಧಾರ ಆಯಿತು. DC ಅವರೇ ರೈತರ ಹತ್ರ ಮಾತಾಡಿದ್ರು, ನಾನು ಜಂಟಿ ಸರ್ವೆ ಆಗಂತ ಯಾವುದೇ ನಿಮಗೆ ಇದು ಮಾಡಕ್ ಬಿಡೋದು, ರೈತರ ಜಾಗ ಟಚ್ ಮಾಡಕ್ ಬಿಡೋದು ಅಂತ ನೀವು ಮಾತಿ ತಪ್ಪಿದ್ರಿ. ನೀವೆಲ್ಲೂ ಇಲ್ಲ, ಸುಮ್ಮನೆ ಏಕಾಗಿ ಬಂದು ಹೋಗ್ತಾ ಇದ್ರಿ. ಬೇಡ, ನಾವು ಮಡಿಕೆಯಲ್ಲಿ ಅರಣ್ಯ ಮುತ್ತಿಗೆ ಹಾಕಿದಾಗ ಏನು ಭರವಸೆ ಕೊಟ್ಟರೆ ಹೇಳಿ? ಆ ರೈತರಿಗೆ ಪರಿಹಾರ ಕೊಡ್ತೀವಿ, ಅವ್ರಿಗೆ ಏನು ಅನ್ಯಾಯ ಆಗಿದೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ 1 ವಾರ ಟೈಮ್ ತಗೊಂಡ್ರಿ. ಲಿಖಿತಾಗಿ ಲೆಟರ್ ಮುಖಾಂತರ ಕೊಟ್ರಿ. ಏನು ಕ್ರಮ ಮಾಡಿದ್ರಿ ಸರ್ ಹೇಳಿ? ನಿಮ್ಮ ಮಾತಿ ತಪ್ಪಿದೆ ಇರ್ಬೇಕಾ? ಯಾರು ರೈತರು ತಪ್ಪಿರೋ ನೀವು ತಪ್ಪಿರ? ಏನು ರೈತ ಅಂದ್ರೆ ಏನು ನೀವು ತಿಳ್ಕೊಬಿಟ್ರಿ? ಏನೋ ಇವನ್ ಲೆಕ್ಕಕ್ಕಿಲ್ಲನೋ, ಇವನು ಏನೋ ಹೇಳ್ತಾನೆ ಅವನ ಬಾಯಿ ಮುಚ್ಚಿ ಕಳಿಸ್ಬಿಡ್ಬೋದು. ಅದಲ್ಲ ಸರ್, ಇದು ಪ್ರಜಾಪ್ರಭುತ್ವ. ದೇಶದಲ್ಲಿ ಇರೋದು ರೈತರು. ಸರ್ವೆ ಮಾಡುವಂತ ಒಂದು ಕಾರ್ಯದ ಉದ್ದೇಶ ಏನಿದೆ ಅದು ಜನರಿಗೆ ಕ್ಲೀನಾಗಿ ತಿಳಿಸ್ಕೊಡುವಂತ ಒಂದು ವೇದಿಕೆ ಇದಾಗಿದೆ. ನಾನು ಸರ್ವೆ ಕಾರ್ಯದ ಬಗ್ಗೆ ನ್ಯೂಸ್ ಪೇಪರಲ್ಲೆಲ್ಲ ಓದಿದಾಗ ಆಗಸ್ಟ್ 23ನೇ ತಾರೀಕು ನಾವು ಸೋಮವಾರಪೇಟೆಯಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಸರ್. ನಮಗೆ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಹೋರಾಟ 2-3 ಸಾವಿರ ಜನ ಸರ್ ಮಾಡಿ ನಮಗೆ ಮೆಮೊರಾಂಡಮ್ ಸರ್ ನಮ್ಮ ತಹಸೀಲ್ದಾರಿಗೂ ಇಲ್ಲ ಇದ್ರೆ ಅವರಿಗೂ ಕೊಟ್ಟಿದ್ದೆ. ತಾವು ಇಬ್ಬರು ಏನು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅಂತ ದಯವಿಟ್ಟು ನಮ್ಮ ಸಭೆಗೆ ನೀವು ತಿಳಿಸ್ಬೇಕಾಗ್ತದೆ. ಒಂದನೇದಾಗಿ. ಎರಡನೇದಾಗಿ, ಮಡಿಕೇರಿಯಲ್ಲಿ ಡಿಸೆಂಬರ್ 20ನೇ ತಾರೀಕು ನಾವೇನು ರೈತರು ಕೆಲಸ ಇಲ್ದಲೆ ಮಸ್ತು ಮೋಜು ಮಾಡೋಕ್ಕೇನು ಮಡಿಕೇರಿಗೆ ಬಂದಿದ್ದಲ್ಲ. ರೈತರಿಗೆ ಏನು ಸಮಸ್ಯೆ ಆಗಿದೆ, ನಮಗೆ ತೊಂದರೆ ಏನಾಗಿದೆ, 1994ನೇ ಇಸ್ವಿಯಲ್ಲಿ ಅವತ್ತಿದ್ದಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಏನು ಅವೈಜ್ಞಾನಿಕವಾಗಿ AC ರೂಮಲ್ಲಿ ಕೂತು ಸರ್ವೆ ಮಾಡ್ದಲೆ ಸರ್ಕಾರದ ಆದೇಶ ಏನಿತ್ತು ಸರ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ADLR ಇರ್ಬೋದು, ಜಂಟಿ ಸರ್ವೆ ನಡೆಸಿ ದಯಮಾಡಿ ನೀವು ಏನು ಇವತ್ತು ಜಂಟಿ ಸರ್ವೆ ಮಾಡಿ ವರದಿ ಕೊಡ್ತೀರಾ, ಭಾಳ ಸಂತೋಷ. ನೀವು ಕೊಟ್ಟರೆ ಮಾತ್ರ ನಮಗೆ ಸಮಸ್ಯೆ ಬಗೆಹರಿದು. ನೀವು ಜಂಟಿ ಸರ್ವೆ ಮಾಡಿ ಕೊಡದೇ ಇದ್ರೆ ಸರ್, ಸರಿಯಾದ ಒಂದು ವಾತಾವರಣ ಮಾಹಿತಿ ಕೊಡದೇ ಇದ್ದರೆ ಈ ಸಮಸ್ಯೆ ತಲಾಂತರಕ್ಕೆ ನಡೀತಾ ಇತ್ತು. ಹೀಗೆ ಹಿಂದೆ ನಾವು ನೂರಾರು ವರ್ಷಗಳಿಂದ ಅನುಭವಿಸ್ತಾ ಇದ್ದು. ಅದಕ್ಕೋಸ್ಕರ ಸರ್ಕಾರದಿಂದ ನಿಮ್ಮೊಂದು ಸುತ್ತೋಲೆ ಬಂತು. ಸುರೇಶ್ ಅವ್ರು ಹೇಳ್ದಂಗೆ ಅವ್ರಿಗೆ ನಮಗೆ ಇದು ಕೊಡಿ ಅಂತ ಕೇಳಿದ್ವಿ, ಕೊಡಲಿಲ್ಲ. ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಏನು ಸುತ್ತೋಲೆ ಬಂತು, ನೀವೇನು ವರದಿ ಕೊಟ್ಟಿದ್ದೀರಿ ಅಂತ ಗೊತ್ತಾನೆ. ನೀವು ಕೊಟ್ಟಿರ್ತಕ್ಕಂಥ ಏನು ಸುತ್ತೋಲೆ ಬಂದಿದೆ ಅಂತ ನಮಗೆ ಗೊತ್ತಾದರೆ, ನೀವು ವಾಪಸ್ ಏನು ಸರ್ಕಾರ ಕಳಿಸಿದ್ದೀರಿ ಅಂತ ಗೊತ್ತಾದರೆ ನಾವು ಜನಪ್ರತಿನಿಧಿಗಳ ಜೊತೆ ಹಿಡಿಬೋದು. ಗೊತ್ತಾನೆ, ನಾವೆಲ್ಲ ಹೋರಾಟ ಆ ಮಟ್ಟದಲ್ಲಿ ಮಾಡ್ಬೋದು. ಈ ಒಂದು ಆಧಾರ.
ರಾಷ್ಟ್ರೀಯ ಏಕತಾ ದಿನಾಚರಣೆ ಪ್ರಯುಕ್ತ ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಏಕತೆಗಾಗಿ ಓಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ನಗರದ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ ವೃತ್ತದಿಂದ ಆರಂಭಗೊಂಡ ಏಕತಾ ಓಟಕ್ಕೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅವರು ಚಾಲನೆ ನೀಡಿದರು. ಕೊಡಗು ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು, ವೃತ್ತ ನಿರೀಕ್ಷಕರು, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾಯಿ ಕ್ರೀಡಾ ಶಾಲೆಯ ಮಕ್ಕಳು ಏಕತಾ ಓಟದಲ್ಲಿ ಪಾಲ್ಗೊಂಡಿದ್ದರು. ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ ವೃತ್ತದಿಂದ ಆರಂಭಗೊಂಡ ಓಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಪೊಲೀಸ್ ಮೈದಾನದಲ್ಲಿ ಅಂತ್ಯಗೊಂಡಿತು. ಕಾರ್ಯಕ್ರಮದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಲಾಯಿತು. ರಾಷ್ಟ್ರ ಏಕದಲ್ಲಿ ಇವತ್ತು ಈ ದಿನಾಚರಣೆಗೆ ಆಗಮಿಸಿರುವ ನಮ್ಮ ಆಫೀಸರ್ಸ್ ಮತ್ತು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಖುಷಿಯಾಗಿ ಆಗಮಿಸಿದ್ದಾರೆ. ಇದರಲ್ಲಿ ಕೆಲವೊಂದಲ್ಲಿ ನಮಗೆ ಬಾರ್ಡರಲ್ಲಿ ಬೇರೆ ಬೇರೆ ದೇಶಗಳಿಂದ ಎಷ್ಟು ತೊಂದರೆ ಆಯಿತು, ಅದೇ ರೀತಿಯಲ್ಲಿ ವಿತಿನ್ ದ ಕಂಟ್ರಿ ಎಷ್ಟೋ ಒಂದು ತೊಂದರೆ ಆಯಿತು. ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್, ಆವಾಗ ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ದೇಶವನ್ನು ಕಟ್ಟುವುದಕ್ಕೆ ಎಲ್ಲರನ್ನು ಕೂಡ ಈ ಪೊಲೀಸ್ ಇಲಾಖೆ ಇರಲಿ, ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಇಟ್ಕೊಂಡು ಈ ದೇಶವನ್ನು ಕಟ್ಟೋದಲ್ಲಿ ಮುಖ್ಯ ಭಾಗವಹಿಸಿದ್ದಾರೆ ಅಂದರೆ ನಮ್ಮ ಎಲ್ಲರಿಗೂ ಗೊತ್ತಿದೆ. ಅವರನ್ನು ಕೂಡ ಪರ್ಟಿಕ್ಯುಲರ್ಲಿ ನಮ್ಮ ಇಲಾಖೆಗೆ ಅವರು ಹೆಡ್ ಆಗಿದ್ದವರು, ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿದ್ದವರು. ಆ ಯೂನಿಯನ್ ಹೋಮ್ ಮಿನಿಸ್ಟರ್ ಸ್ಥಾನವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸಿ ಅವರ ಸ್ಥಾನದಿಂದ ಈ ದೇಶವನ್ನು ಕಟ್ಟಿದ್ದಾರೆ, ಅದನ್ನು ನಾವು ಪ್ರತಿಯೊಬ್ಬರು ಕೂಡ ನೆನಪಿಸಿಕೊಳ್ಳಬೇಕಾಗಿದೆ. ನಾಡಿಗೆ ಸಾಕಷ್ಟು ಕೊಡುಗೆಯನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಾಹೇಬ್ರವರು ನೀಡಿದ ಕರ್ತವ್ಯದಲ್ಲಿ ಇಡೀ ಕೊಡಗು ಜಿಲ್ಲೆಯ ಜನ ಮತ್ತು ಸಮಾಜ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಜನ್ಮದಿನದ ಅಂಗವಾಗಿ ಈಗ ಒಂದು ಏಕತಾ ದಿನ ಏನು ಆಚರಣೆ ಮಾಡ್ತಾ ಇದ್ದೀವಿ. ಓಲ್ಡ್ ಬಸ್ ಸ್ಟ್ಯಾಂಡ್ ವೃತ್ತದಿಂದ DR ಗ್ರೌಂಡ್ವರೆಗೆ ಕೂಡ ಈ ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಏಕತೆಗಾಗಿ ಓಟ ನಡೆಯಲಿದೆ. ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ನಡೆದ ಮ್ಯಾರಥಾನ್ ಓಟವನ್ನು ಹಸಿರು ನಿಶಾನೆ ತೋರಿ ಶಾಸಕ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ಪ್ರತಿಜ್ಞಾ ಬೋಧನೆ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣವರು, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಬಲಿದಾನ ಮಾಡಿದ ಯಾರೊಬ್ಬರನ್ನು ಮರೆಯಬಾರದು. ಶಾಲಾ ಮಕ್ಕಳು ಕೂಡ ಬಿಡುವಿನ ವೇಳೆಯಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳ ಸಾಧನೆಯಿಂದ ತಿಳಿದುಕೊಳ್ಳಬೇಕೆಂದರು. ಪ್ರತಿಜ್ಞಾ ವಿಧಿಯಿಂದ ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಅವರು ಬೋಧಿಸಿದರು. ಪೊಲೀಸ್ ಡಿವೈಎಸ್ಪಿ ಮಹೇಶ್ ಕುಮಾರ್ ಪಾಲ್ಗೊಂಡಿದ್ದರು. ನಂತರ ನಡೆದ ಜಾಥಾದಲ್ಲಿ ಸಂತ ಅನ್ನಮ್ಮ ಶಾಲೆಯ ಬ್ಯಾಂಡ್ ಸೆಟ್, ವಿರಾಜಪೇಟೆ ನಗರ ಗ್ರಾಮಾಂತರ ವೃತ್ತದ ಪೊಲೀಸರು, ಅಧಿಕಾರಿಗಳಾದ ಪ್ರಮೋದ್ ಕುಮಾರ್, ಲತಾ, ವಾಣಿಶ್ರೀ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರಿಂದ ಹಾಗೂ ಲಯನ್ಸ್ ಕ್ಲಬ್, ವಿರಾಜಪೇಟೆ ವಕೀಲರ ಸಂಘ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಜನ್ಮದಿನವಾದ ಇಂದು ಅಕ್ಟೋಬರ್ 31ನೇ ತಾರೀಕಿನಂದು ರಾಷ್ಟ್ರದಾದ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಸಿಐಟಿಯು ಸಂಘಟನೆಯ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ನವೆಂಬರ್ 2 ಮತ್ತು 3ರಂದು ಕುಶಾಲನಗರದ ಜೆಸಿ ಬಯ್ಯಾರೆಡ್ಡಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ PR ಭರತ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ನ್ಯಾಯಕ್ಕಾಗಿ ಸಿಐಟಿಯು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ. ಅಲ್ಲದೆ ಕಾರ್ಮಿಕ ವಿರೋಧಿ ಪ್ರಭುತ್ವಗಳ ವಿರುದ್ಧ ಸಂಘಟನೆಯ ಕಾರ್ಮಿಕರನ್ನು ಸಂಘಟಿಸಿ
ಕಾರ್ಮಿಕರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡ್ತಾ ಇದೆ ಎಂದರು. ಅನೇಕ ಸಮಸ್ಯೆಗಳನ್ನು ಮುಂದಿಟ್ಟು ಸಿಐಟಿಯು ಸಂಘಟನೆ ಕಾರ್ಮಿಕರ ನ್ಯಾಯಕ್ಕಾಗಿ ಕೊಡಗು ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಿದ್ದು, ಸಮ್ಮೇಳನಕ್ಕೆ ಜಿಲ್ಲೆಯ ಸುಮಾರು 125 ಕಾರ್ಮಿಕ ವಿಭಾಗಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದು, ಕಾರ್ಮಿಕ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡುವ ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ವರ್ಗದ ಕಾರ್ಮಿಕರು ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಈ ಸಮ್ಮೇಳನದ ವಿಷಯವನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ನ ಅಖಿಲ ಭಾರತ ಸಮ್ಮೇಳನ 18ನೇ ಅಖಿಲ ಭಾರತ ಸಮ್ಮೇಳನ ವಿಶಾಖಪಟ್ಟಣದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ 16ನೇ ರಾಜ್ಯ ಸಮ್ಮೇಳನ ಹಾಸನದಲ್ಲಿ ನಡೀತಾ ಇದೆ. ಹಾಸನ ಅಖಿಲ ಭಾರತ ಸಮ್ಮೇಳನ ರಾಜ್ಯ ಸಮ್ಮೇಳನದ ಪೂರಕವಾಗಿ ಕೊಡಗು ಜಿಲ್ಲೆಯ 6ನೇ ಸಮ್ಮೇಳನ ನಡೀತಾ ಇದೆ. ಆ 6ನೇ ಜಿಲ್ಲಾ ಸಮ್ಮೇಳನಕ್ಕೆ ಪೂರಕವಾಗಿ ಈಗಾಗಲೇ ಕುಶಾಲನಗರದಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಸ್ವಾಗತ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ಆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಹೋರಾಟಗಾರರು ಆಗಿರ್ತಕ್ಕಂಥ BP ಶಶಿಧರ್ ಅದರ ಗೌರವಾಧ್ಯಕ್ಷರಾಗಿದ್ದಾರೆ. ಜೊತೆಯಲ್ಲಿ ಅದರ ಗೌರವ ಸಲಹೆಗಾರಾಗಿ ನೆರವಂಡ ಉಮೇಶ್ ಅವರಿದ್ದಾರೆ, IR ಪ್ರಮೋದ್ ಅವರಿದ್ದಾರೆ. ಈ ರೀತಿಯ ಒಂದು ದೊಡ್ಡ ರೀತಿಯ ತಂಡವನ್ನು ಈ ಸ್ವಾಗತ ಸಮಿತಿಯನ್ನು ಮಾಡುವುದರ ಮುಖಾಂತರ ಸಮ್ಮೇಳನವನ್ನು ಯಶಸ್ವಿ ಮಾಡಲಿಕ್ಕಿರತಕ್ಕಂತಹ ಪೂರಕವಾಗಿರತಕ್ಕಂಥ ಕೆಲಸ ಆಗಿದೆ. ಇನ್ನೇನು 3-4 ದಿನಗಳಲ್ಲಿ ಸಮ್ಮೇಳನ ನಡೀತಾ ಇದೆ. 2 ದಿನಗಳ ಕಾಲ ನಡೀತಾ ಇರತಕ್ಕಂತಹ ಸಮ್ಮೇಳನ, ಒಂದು ದಿನ ಮೊದಲ ದಿನ ಇಡೀ ಜಿಲ್ಲೆಯಲ್ಲಿರ್ತಕ್ಕಂತಹ CITನ ಭಾಗವಾಗಿರ್ತಕ್ಕಂತಹ ಏನು ಅಂಗನವಾಡಿ ಇರ್ಬೋದು, ಪಂಚಾಯತ್ ನೌಕರರು ಇರ್ಬೋದು, ಪ್ಲಾಂಟೇಶನ್ ವರ್ಕರ್ಸ್ ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ವಿವಿಧ ವಿಭಾಗಗಳಲ್ಲಿರ್ತಕ್ಕಂತಹ ಅದಾದ ಸಂಘಟನೆಗಳು ಆಯ್ಕೆ ಮಾಡಿರ್ತಕ್ಕಂತಹ ಸುಮಾರು 125 ಪ್ರತಿನಿಧಿಗಳು ಈ ಸಮ್ಮೇಳನದ ಒಳಗಡೆ ಭಾಗವಹಿಸ್ತಾರೆ. ಅವರು ಅವರವರ ಸಂಘಟನೆಗಳ ಸ್ಥಿತಿಗತಿಗಳು, ಅವರು ಎದುರಿಸ್ತಾ ಇರತಕ್ಕಂಥ ಪ್ರಶ್ನೆಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆಗೆ ಇಡ್ತಾರೆ. ಜೊತೆಯಲ್ಲಿ ನಮ್ಮ ಜಿಲ್ಲೆ ಇವತ್ತು ಎದುರಿಸ್ತಾ ಇರತಕ್ಕಂಥ ಕಾರ್ಮಿಕರು ಎದುರಿಸ್ತಾ ಇರತಕ್ಕಂಥ ಹಲವಾರು ರೀತಿಯ ಸವಾಲುಗಳನ್ನು ಇವತ್ತು ಕಾರ್ಮಿಕರು ಎದುರಿಸ್ತಾರೆ. ಗೋಷ್ಠಿಯಲ್ಲಿ ಜಿಲ್ಲಾ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ AC ಸಾಬು, ಸಿಐಟಿಯು ಜಿಲ್ಲಾ ಖಜಾಂಚಿ ND ಕುಟ್ಟಪ್ಪ, ಜಿಲ್ಲಾ ಉಪ ಕಾರ್ಯದರ್ಶಿ KS ಸಾಜಿ ರಮೇಶ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಖಲೀಲ್, ಸಿದ್ದಾಪುರ. ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಉತ್ತಮ ಗುಣಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರು ಅದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾಗಿರುವ AS ಪೊನ್ನಣ್ಣ ಹೇಳಿದ್ದಾರೆ. ದಾಪಕ್ಲುವಿನ ಸಂತೆ ಮೈದಾನದ ಸಮೀಪದಲ್ಲಿ ಗುರುವಾರ ನೂತನವಾಗಿ ಆರಂಭಗೊಂಡ ನಂದಿನಿ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಇದು 15ನೇ ಮಳಿಗೆಯಾಗಿದೆ. ದೇಶದಾದ್ಯಂತ ನಂದಿನಿ ಉತ್ಪನ್ನಗಳು ಹೆಸರುವಾಸಿಯಾಗಿವೆ. ಗುಣಮಟ್ಟದ ವಸ್ತುಗಳು ಗ್ರಾಹಕರಿಗೆ ಲಭ್ಯವಾಗಲಿ ಎಂದು ಶುಭ ಹಾರೈಸಿದರು. ದಾಪಕ್ಲಿನಲ್ಲಿ ನಂದಿನಿ ಮಳಿಗೆ ನೂತನವಾಗಿ ತೆರೆದಿದೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಕೊಡಗು ಜಿಲ್ಲೆಯಲ್ಲಿ ಇವತ್ತು ಇದು 15ನೇ ನಂದಿನಿ ಮಳಿಗೆ ಆಗಿರ್ತದೆ. ಬಹುಶಃ ಈ ದೇಶದಲ್ಲಿ ಇವತ್ತು ಒಳ್ಳೆಯ ಉತ್ತಮವಾದಂಥ ಪದಾರ್ಥಗಳನ್ನು ಅಂದರೆ ಹಾಲನ್ನು ಸರಬರಾಜು ಮಾಡೋದು ನಂದಿನಿ ಅಂತ ನಮ್ಮೆಲ್ಲರಿಗೂ ಭಾಳ ಹೆಮ್ಮೆಯ ವಿಚಾರ. ಕರ್ನಾಟಕ ಒಂದು ಅತಿ ಉನ್ನತ ಬ್ರ್ಯಾಂಡ್ ನಂದಿನಿ ಮತ್ತು ಈ ಭಾಗದ ಎಲ್ಲ ಜನರಿಗೆ ಇದು ಒಳ್ಳೆಯ ಒಂದು ಸೌಕರ್ಯ ಮತ್ತು ಅನುಕೂಲ ಅಂತ ನಾನು ತೋರಿಸಿದ್ದೀನಿ. ಎಲ್ಲರೂ ಒಳ್ಳೆಯದು. ಈ ಸಂದರ್ಭ ನಾಪಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಮಳಿಗೆಯ ಮಾಲೀಕ ನೆರವಂಡ ಉಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KA ಇಸ್ಮಾಯಿಲ್, ಕಾಂಗ್ರೆಸ್ ವಲಯ ಅಧ್ಯಕ್ಷ ಮಾಚೆಟ್ಟಿರ ಕುಸು ಕುಶಾಲಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯೆ ಕುಲ್ಲೆಟ್ಟಿರ ಹೇಮಾ ಅರುಣ್, ಇತರ ಸದಸ್ಯರು, ಹಾಲು ಒಕ್ಕೂಟ ಹಾಸನ ನಂದಿನಿ ನಿರ್ದೇಶಕ ಹೇಮಂತ್ ಕುಮಾರ್, ಸಹಾಯಕ ನಿರ್ದೇಶಕ ಅನಿಲ್, ವ್ಯವಸ್ಥಾಪಕ ನಂದೀಶ್, ಉಪ ವ್ಯವಸ್ಥಾಪಕ DN ಮಲ್ಲೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲೋ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮದಿನಾಚರಣೆಯ ರಾಷ್ಟ್ರೀಯ ಏಕತಾ ದಿನದ ಪ್ರಯುಕ್ತ ಪೊಲೀಸರಿಂದ ದಾಪಕ್ಲುವಿನಲ್ಲಿ ಏಕತಾ ಓಟವನ್ನು ನಡೆಸಲಾಯಿತು. ದಾಪಕ್ಲು ಪೊಲೀಸ್ ಠಾಣೆಯ ಸಹಾಯಕ ಠಾಣಾಧಿಕಾರಿ ಫ್ರಾನ್ಸಿಸ್ ಅವರ ನೇತೃತ್ವದಲ್ಲಿ ಪೊಲೀಸರು ಹಾಗೂ ಸಾರ್ವಜನಿಕರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದರು.
ಬಳಿಕ ನಾಪಕ್ಲು ಪಟ್ಟಣದಿಂದ ಮಾರುಕಟ್ಟೆ ಆವರಣದವರೆಗೆ ಏಕತಾ ಓಟವನ್ನು ನಡೆಸಿ ಏಕತೆಯ ಸಂದೇಶವನ್ನು ಸಾರಲಾಯಿತು. ಈ ಸಂದರ್ಭ ನಾಪಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ನಾಪಕ್ಲುವಿನ ಆಟೋ ಚಾಲಕರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಎಕೆ ಸುಬ್ಬಯ್ಯ ಸ್ಮಾರಕ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾಟದ ಲೋಗೋ ಬಿಡುಗಡೆ ಮತ್ತು ಪೋಸ್ಟರ್ ಅನಾವರಣ ಕಾರ್ಯಕ್ರಮ ನಡೆಯಿತು. ವಿರಾಜಪೇಟೆಯ ಕಲ್ಲುಬಾಣೆಯ ಕಲ್ಲು ಬಾಯ್ಸ್ ಅವರ ನೇತೃತ್ವದಲ್ಲಿ ನಡೆಯುವ 3ನೇ ವರ್ಷದ ಆಲ್ ಇಂಡಿಯಾ ಫುಟ್ಬಾಲ್ ಪಂದ್ಯಾಟ ನವೆಂಬರ್ 20, 21, 22, 23ರಂದು ವಿರಾಜಪೇಟೆಯ ತಾಲೂಕು ಮೈದಾನದಲ್ಲಿ ನಡೆಯಲಿದೆ. ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕೂಡ ಶಾಸಕರ ಗೃಹದಲ್ಲಿ ನಡೆಯಿತು. ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಸಲಾಂ, ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ, ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಶಾಸಕ ಎಸ್ ಪೊನ್ನಣ್ಣ ಅವರು ಮಾತನಾಡಿ, ತಾನು ಈ ಕಾರ್ಯಕ್ರಮಕ್ಕೆ ಕರೆದೇ ಇದ್ದರೂ ಬಂದು ಪಾಲ್ಗೊಳ್ಳುತ್ತೇನೆಂದು ತಿಳಿಸಿದರಲ್ಲದೆ ಕ್ರೀಡೆಗೆ ಶುಭಾಶಯ ಕೋರಿದರು. ಸಂಘಟನೆ ಬಹಳ ವರ್ಷಗಳಿಂದ ಕ್ರೀಡಾ ಸ್ಪರ್ಧೆಯಲ್ಲಿ, ಕ್ರೀಡಾ ಪಂದ್ಯಾವಳಿಗಳನ್ನ ಆಯೋಜಿಸೋದ್ರಲ್ಲಿ ನಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ನಾನು ಹಲವಾರು ಬಾರಿ ಅವರ ಕ್ರೀಡಾ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡೋದಾಗಿ ಮತ್ತು ಅದರಲ್ಲಿ ಭಾಗವಹಿಸೋದಾಗಿ ಮಾಡಿದಾಗ ಬಹಳ ಉತ್ಸಾಹದಿಂದ, ಆಸಕ್ತಿಯಿಂದ ಕ್ರೀಡೆ ಪರ ಕಾಳಜಿಯನ್ನು ತೋರಿ ಬಹಳ ಹೆಚ್ಚು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಿಂದ ವರ್ಷದಿಂದ ವರ್ಷ ಅವರು ಹಲವಾರು ಕ್ರೀಡಾ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತು ಡಯಾಲಿಸಿಸ್ ಸೆಂಟರನ್ನು ಪ್ರಾರಂಭಿಸಿದ್ದಾರೆ ಮತ್ತು ಅದಕ್ಕೆ ಸಹಕಾರವನ್ನು ಕೊಡುವಂಥ ಕೆನಾಲ್ ಸಂಸ್ಥೆಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅವರಿಗೆಲ್ಲ ಪರವಾಗಿ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೇನೆ. ಈಗ ಹೊಸದಾಗಿ ಅವರು ನವೆಂಬರ್ 20ನೇ ತಾರೀಕು, 21 ಮತ್ತು 23 ನಡೆಯಾಗುವಂಥ ಒಂದು ಫುಟ್ಬಾಲ್ ಪಂದ್ಯಾವಳಿಯನ್ನು ಪ್ರಾರಂಭಿಸಿದ್ದಾರೆ. ಅದು ಎಕೆ ಸುಬ್ಬಯ್ಯನವರ ಹೆಸರಿನಲ್ಲಿ ಅವರು ಜ್ಞಾಪಕಾರ್ಥವಾದಂಥ ಒಂದು ಕಪ್ಪನ್ನು ಘೋಷಣೆ ಮಾಡಿದ್ದಾರೆ. ಆ ಟೂರ್ನಮೆಂಟ್ನಲ್ಲಿ ಮೊದಲನೇ ಸ್ಥಾನ ಗಳಿಸಿದವರಿಗೆ 1,50,000 ರೂಪಾಯಿ ಇನಾಮಿದೆ. 2ನೇ ಸ್ಥಾನದವರಿಗೆ 1 ಲಕ್ಷ, 3ನೇ ಸ್ಥಾನದವರಿಗೆ 40,000 ಮತ್ತು 4ನೇ ಸ್ಥಾನಕ್ಕೆ 20,000. ಇದರಿಂದ ಭಾಳ ದೊಡ್ಡ ಪ್ರೈಸ್ ಮನಿಯನ್ನು ಕೂಡ ಅವರು ಘೋಷಣೆ ಮಾಡ್ತಾರೆ. ಭಾಳ ಚೆನ್ನಾಗಿ ಇವತ್ತು ಈ ರೋಗವನ್ನು ಕೂಡ ಮಾಡಿ ನಮ್ಮ ಕೈಯಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಕೈಯಲ್ಲಿ ಪುರಸಭೆ ಅಧ್ಯಕ್ಷರು ಎಲ್ಲ ಸದಸ್ಯರ ಮುಖಾಂತರ ಇದನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮ ಕೂಡ ಮಾಡಿಕೊಂಡಿದ್ದಾರೆ. ಭಾಳ ಚೆನ್ನಾಗಿರುವಂಥ ಲೋಗವನ್ನು ಮಾಡ್ತೀನಿ. ತಮಗೆ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಕೂಡ ಹಾರೈಸಿ. ಕೊಡಗು ಛಾಯಾಚಿತ್ರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶ್ರೀ ಕಾವೇರಿ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಫ್ಯೂಜಿ ಕ್ಯಾಮರಾ ಕಾರ್ಯಾಗಾರ ಕಾರ್ಯಕ್ರಮ ನಡೆಯಿತು. ಕುಶಾಲನಗರದ ಹಿಲ್ ಟೌನ್ ಹೋಟೆಲ್ ಸಭಾಂಗಣದಲ್ಲಿ ಕಾರ್ಯಾಗಾರ ನಡೆಯಿತು. ಕೊಡಗು ಜಿಲ್ಲಾ ಛಾಯಾಚಿತ್ರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಆವರ್ತಿ ಮಹಾದೇವಪ್ಪ ಮಾತನಾಡಿ, ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಈಗಾಗಲೇ ನಿಕಾನ್, ಕ್ಯಾನನ್, ಸೋನಿ ಕ್ಯಾಮರಾದ ಬಳಕೆ, ಆಧುನಿಕ ಕಾಲದಲ್ಲಿ ವಿನೂತನ ರೀತಿಯ ಕ್ಯಾಮರಾಗಳನ್ನು ವಿವಿಧ ಕಂಪನಿಗಳು ತಯಾರಿಸಿದ್ದು ಅವುಗಳ ಪರಿಚಯ ಮಾಡುವ ಮತ್ತು ಛಾಯಾಚಿತ್ರಗಾರರು ಒಂದಾಗಿ ಒಂದು ಕಡೆ ಸೇರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ ಅನೇಕ ವರ್ಷಗಳಿಂದ ಬಳಕೆಯಲ್ಲಿರೋ ಫ್ಯೂಜಿ ಕ್ಯಾಮರಾದ ಬಗ್ಗೆ ತಿಳಿಯಲು ಇಂದು ಕಾರ್ಯಾಗಾರ ಹಮ್ಮಿಕೊಂಡಿದ್ದೇವೆ ಎಂದರು. ಈ ಒಂದು ಕಾರ್ಯಾಗಾರಕ್ಕೆ ಇಡೀ ಛಾಯಾಗ್ರಾಹಕರ ತಂಡದವರು ಬಹಳ ಸಹಕಾರ ಕೊಟ್ಟು ಈ ಒಂದು ಕಾರ್ಯಾಗಾರನ ಯಶಸ್ವಿಗೊಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ನಾವು ಸೋನಿ ಮತ್ತು ನಿಕಾನ್, ಕೆನಾನ್ ಮತ್ತು ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ತರಬೇತಿನೂ ಕೂಡ ಮಾಡಿದ್ವಿ. ಅದ್ರ ಜೊತೆಗೆ ಈ ಒಂದು ಫ್ಯೂಜಿ ಕಾರ್ಯಾಗಾರ ಈ ದಿನ ಭಾಳ ತುಂಬ ಚೆನ್ನಾಗಿ ಬಂದಿದೆ. ಹೆಚ್ಚು ಕಡಿಮೆ 100 ಜನ ತತ್ವ ಛಾಯಾಗ್ರಾಹಕರು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಈ ಒಂದು ಸಪೋರ್ಟ್, ಪ್ರತಿಯೊಬ್ಬರು ಸಪೋರ್ಟು ತುಂಬ ಖುಷಿಯಾಯಿತು. ಈ ನಮ್ಮ ಕೊಡಗು ಜಿಲ್ಲೆ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಬಹುತೇಕ ಛಾಯಾಚಿತ್ರಗಾರರು, ಪಿರಿಯಾಪಟ್ಟಣ, ಹುಣಸೂರು, ಎಚ್ಡಿ ಕೋಟೆ, ಹಾಸನದ ಛಾಯಾಚಿತ್ರಗಾರರು ಆಗಮಿಸಿದ್ರು. ಫ್ಯೂಜಿ ಕ್ಯಾಮರಾ ಕಂಪನಿಯ ವಿಜಯ ರೆಡ್ಡಿ, ನಯಾಜ್ ನೇತೃತ್ವದ ತಂಡ ಆಗಮಿಸಿ ನೂತನ ಕ್ಯಾಮರಾದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಜೆರಾಕ್ಸ್ ಮತ್ತು ಆಸ್ಪತ್ರೆಗೆ ಅವಶ್ಯಕತೆ ಇರುವ ಯಂತ್ರಗಳು, ವಿವಿಧ ಕ್ರೀಡೆಗಳಿಗೆ ಬಳಸುವ ಕ್ಯಾಮರಾಗಳು ಫ್ಯೂಜಿ ಸಂಸ್ಥೆಯದ್ದು. ನಮ್ಮ ಸಂಸ್ಥೆಗೆ ಸುಮಾರು 90 ವರ್ಷಗಳೇ ಕಳೆದಿದೆ ಎಂದರು. ಒಂದು ಪರಸ್ಪರ ಸ್ನೇಹ
ಒಂದು ಸ್ನೇಹದ ವೇದಿಕೆ ಆಗಬೇಕಿದೆ. ಈ ಒಂದು ಕಾರ್ಯಾಗಾರದ ಜೊತೆಗೆ ನಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಹೆಚ್ಚಾಗಬೇಕು ಅನ್ನೋದು ನಮ್ಮ ಒಂದು ಕಳಕಳಿ. ನಮ್ಮದು ಈ ಲೆಗಸಿ ಇರೋದ್ರಿಂದ ಪ್ರಾಡಕ್ಟ್ ಅಲ್ಲಿ ಬರೋಕ್ಕೆ ನಿಮ್ಗೆ ಯಾವ ಪ್ರಾಡಕ್ಟ್ ಅಲ್ಲಿ ಬರೋದು. ಸೊ ಅವ್ರಲ್ಲಿ ಡಿಸೈನ್ ಒಂದು ಮತ್ತೆ ಪ್ರಾಪರ್ ಕಲರ್ ಈ ಸಂದರ್ಭ ಪುಷ್ಪಗಿರಿ ಛಾಯಾಚಿತ್ರ ಸಂಘ, ದಕ್ಷಿಣ ಕೊಡಗು ಛಾಯಾಚಿತ್ರ ಸಂಘ, ಪ್ರೊಫೆಷನಲ್ ಫೋಟೋಗ್ರಾಫರ್ ಸಂಘ ಹಾಗೂ ಶ್ರೀ ಕಾವೇರಿ ಛಾಯಾಚಿತ್ರಗಾರರ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು.